ನಮಸ್ಕಾರ ವೀಕ್ಷಕರೇ, ಇದು ಬಿಗ್ ಬ್ರೇಕಿಂಗ್. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಕೊಡಗಿನಲ್ಲಿ ಮಳೆಯ ಆರ್ಭಟಕ್ಕೆ ಭಾರಿ ಅವಾಂತರ ಸೃಷ್ಟಿಯಾಗಿದೆ. ಗಾಳಿ ಮಳೆಗೆ ಮರದ ಕೊಂಬೆ ಬಿದ್ದು ಬೆಳೆಗಾರ ಮೃತಪಟ್ಟಿರ್ತಕ್ಕಂಥ ಘಟನೆ ನಡೆದಿದೆ. ಕೊಡಗಿನ ವಿರಾಜಪೇಟೆ ತಾಲೂಕಿನ ಮಾಲ್ದಾರೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಪೊನ್ನಚಂಡ ವಿಷ್ಣು ಬೆಳ್ಳಿಯಪ್ಪ ಅನ್ನುವಂಥ ವ್ಯಕ್ತಿ ಮೃತಪಟ್ಟಿದ್ದಾರೆ. ಮನೆಯಿಂದ ಹೊರಗಡೆ ಬರ್ತಿದ್ದಂಗೆ ಮರದ ಕೊಂಬೆ ಮುರಿದು ಬಿದ್ದು ತಲೆಗೆ ಗಂಭೀರ ಗಾಯವಾಗಿ ಈ ವ್ಯಕ್ತಿ ಮೃತಪಟ್ಟಿದ್ದಾರೆ. ಸಿದ್ದಾಪುರ ಆಸ್ಪತ್ರೆಗೆ ದಾಖಲು ಮಾಡಿದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ರೈತ ಮೃತಪಟ್ಟಿದ್ದಾರೆ. ನೋಡಿ, ಅವ್ರ ಮನೆಯಲ್ಲೇ ಇದ್ದರೂ ಮಳೆ ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಒಂದೆರಡು ನಿಮಿಷಕ್ಕೆ ಅಂತ. ಹೊರಗಡೆ ಬಂದಾಗ ಮರ ಮುರ್ಕೊಂಡು ಬಿದ್ದು ಮೃತಪಟ್ಟಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಕೊಡಗು ಪ್ರತಿನಿಧಿ ಅನು ಕಾರ್ಯಪ್ಪ ಫೋನ್ ಕನೆಕ್ಟ್ ಆಗಿದ್ದಾರೆ. ಅನು ಕಾರ್ಯಪ್ಪ, ಮನೆ ಮೇಲೆ ಬಿದ್ದಿದ್ರೆ ಬಹುಶಃ ಇನ್ನಷ್ಟು ಅನಾಹುತ ಆಗ್ತಿತ್ತು ಅಂತ ಅನ್ಸುತ್ತೆ. ಈ ವ್ಯಕ್ತಿ ಮನೆಯಿಂದ ಹೊರಗಡೆ ಬಂದರು, ಅವರ ಮೇಲೆ ಮರ ಮುರ್ಕೊಂಡು ಬಿದ್ದು ವ್ಯಕ್ತಿ ಮೃತಪಟ್ಟಿದ್ದಾರೆ ಅಂತ ಹೇಳುವಂಥದ್ದು. ಸೊ ಈಗ ಅಲ್ಲಿ ತೆರವು ಕಾರ್ಯಾಚರಣೆ ನಡೆದಿದೆಯಾ? ಮನೆ ಒಳಗಿದ್ದ ಬೇರೆ ಯಾರೆಲ್ಲ ಇದ್ರು ಅವ್ರನ್ನ ರಕ್ಷಣೆ ಮಾಡಿದ್ದಾರಾ? ಏನು ಕತೆ? ಶ್ರೀಲಕ್ಷ್ಮಿ, ಇದು ಮಳೆ ಸ್ವಲ್ಪ ಕಡಿಮೆ ಆಗಿದೆ ಕೊಡಗು ಜಿಲ್ಲೆಯಾದ್ಯಂತ. ಆದ್ರೆ ಗಾಳಿ ಇದೆ. ಗಾಳಿಗೆ ಈ ಮರಗಳು ಬೀಳುವಂಥದ್ದು, ವಿದ್ಯುತ್ ಕಂಬಗಳು ಬೀಳುವಂಥದ್ದು ಆಗ್ತಾ ಇದೆ. ಈ ವಿಷ್ಣು ಬೆಳ್ಳೆಪ್ಪ ಅಂತ ಹೇಳುವವರು ಇವತ್ತು ಬೆಳಿಗ್ಗೆ ಮನೆಯಿಂದ ಹೊರಗೆ ಬರುವಾಗ ದಿಢೀರಾಗಿ ಮನೆ ಮುಂಭಾಗ ಇದ್ದಂತ ಮರ ಬಿದ್ದಿರುವಂಥದ್ದು. ಈ ಸಂದರ್ಭ ಗಂಭೀರವಾಗಿ ಗಾಯ ಆಗಿತ್ತು. ನಂತರ ಸಿದ್ದಾಪುರ ದಾಖಲು ಮಾಡೋದಾಗಿತ್ತು. ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ. ಅವರು ಮೃತಪಟ್ಟಿದ್ದಾರೆ. ಬೇರೆ ಯಾವುದೇ ಅವರಿಗೆ ತೊಂದರೆ ಆಗಿಲ್ಲ. ಅಂದ್ರೆ ಮನೆ ಮುಂಭಾಗಕ್ಕೆ ಬಿದ್ದಿರುವಂಥದ್ದು, ಮನೆಗೆ ಯಾವುದೇ ಹಾನಿ ಆಗಿಲ್ಲ. ಮನೆ ಎದುರು ಇವ್ರು ಬಂದಿದ್ದಕ್ಕೆ ಅವರ ಮೇಲೆ ಮರ ಬಿದ್ದಿದೆ. ಅಂದ್ರೆ ಈಗ ವಿಪರೀತ ಗಾಳಿ ಮಳೆ ಇರೋದ್ರಿಂದ ಎಚ್ಚರದಿಂದ ಓಡಾಡ್ಬೇಕಂತ ಹೇಳಿ ಜಿಲ್ಲಾಡಳಿತ ಈಗಾಗಲೇ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದೆ. ಅಂದ್ರೆ ಗಾಳಿ ಜಾಸ್ತಿ ಇದೆ, ಅದರಿಂದ ಮರಗಳು ಬೀಳ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್. ಥ್ಯಾಂಕ್ ಯು ಅನು ಕಾರ್ಯಪ್ಪ ಡೀಟೇಲ್ಸ್ಗಾಗಿ. ಕೊಡಗು ಜಿಲ್ಲೆಯಲ್ಲೂ ಕೂಡ ಸಿಕ್ಕಾಪಟ್ಟೆ ಮಳೆ ಸುರಿತಾನೆ ಇದೆ. ಮಳೆಯ ಎಫೆಕ್ಟ್ಗೆ ಚಿಕ್ಲಿಹೊಳೆ ಜಲಾಶಯ ಭರ್ತಿಯಾಗಿದೆ. 1 ತಿಂಗಳ ಮೊದಲೇ ಚಿಕ್ಲಿಹೊಳೆ ಡ್ಯಾಮ್ ಭರ್ತಿಯಾಗಿದೆ. ಜಲಾಶಯದಿಂದ ಹೊರಹರಿವು ಹೆಚ್ಚಳವಾಗಿದೆ. ಪ್ರವಾಹದ ಭೀತಿ ಎದುರಾಗಿದೆ. ಮಳೆ ಬಂತು, ಮಳೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ಅಂತ ಒಂದು ಕಡೆ ಜನಕ್ಕೆ ಖುಷಿಯಾದರೆ ಮತ್ತೊಂದು ಕಡೆ ಪ್ರವಾಹದ ಭೀತಿ ಎದುರಾಗಿದೆ. ಚಿಕ್ಲಿಹೊಳೆ ಜಲಾಶಯ ನೋಡೋದಕ್ಕೆ ಎಷ್ಟು ಸುಂದರವಾದ ಜಲಾಶಯ, ಜಲಪಾತ ಕೂಡ. ಆದರೆ ಈ ಜಲಾಶಯ ಸಾಕಷ್ಟು ಮೊದಲೇ ಭರ್ತಿಯಾಗಿದೆ. ಈಗ ತಿಂಗಳ ಮೊದಲೇ 1 ತಿಂಗಳ ನಂತರ ಅಂದರೆ ಜೂನ್ ಎಂಡಿಗೆಲ್ಲ ಭರ್ತಿ ಆಗ್ತಾ ಇತ್ತು. ಈ ಸರಿ ಮೇ ಎಂಡಿಗೆ ಭರ್ತಿ ಆಗ್ಬಿಟ್ಟಿದೆ. ಈಗ ಇನ್ನೂ ಸಿಕ್ಕಾಪಟ್ಟೆ ಮಳೆ ಬಂದರೆ ಏನು ಗತಿ ಅಂತ ಪ್ರವಾಹದ ಭೀತಿ ಎದುರಾಗ್ತಾ ಇದೆ. ಕೊಡಗು ಜಿಲ್ಲೆಯಾದ್ಯಂತ ಕಳೆದ 3 ದಿವಸಗಳಿಂದ ಸುರಿದಂತಹ ಭಾರೀ ಮಳೆಗೆ ಇಲ್ಲಿ ಚಿಕ್ಲಿಹೊಳೆ ಜಲಾಶಯ ಭರ್ತಿಯಾಗಿದೆ. ಅಂದರೆ ಅವಧಿಗೆ ಮೊದಲೇ 1 ತಿಂಗಳ ಮೊದಲೇ ಚಿಕ್ಲಿಹೊಳೆ ಜಲಾಶಯ ಭರ್ತಿಯಾಗಿರುವಂಥದ್ದು. ಸಾಮಾನ್ಯವಾಗಿ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಜಲಾಶಯ ಭರ್ತಿ ಆಗ್ತಾ ಇತ್ತು. ಇವಾಗ ಇಲ್ಲಿ ತೋರಿಸ್ತಾ ಇದ್ವಿ, ಆ ಜಲಾಶಯ ಭರ್ತಿಯಾದಾಗ ಆ ನೀರು ಹೋಗುವಂಥ ದೃಶ್ಯ ಏನಿದೆ ಅದು ಅತ್ಯದ್ಭುತವಾಗಿರುತ್ತೆ. ಇದನ್ನು ನೋಡಲಿಕ್ಕೆ ಸಾಕಷ್ಟು ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ. ಸಾಮಾನ್ಯವಾಗಿ ಎಲ್ಲ ಜಲಾಶಯಗಳಲ್ಲಿ ನೀರು ಭರ್ತಿಯಾದಾಗ ಗೇಟ್ ಓಪನ್ ಮಾಡಿ ನೀರನ್ನು ಬಿಡಲಾಗುತ್ತೆ. ಆದರೆ ಈ ಜಲಾಶಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದಾಗೆ ನೀರು ಹರಿದು ಹೋಗುವಂಥದ್ದು, ಹೋಗಿ ಕಾವೇರಿ ನದಿಗೆ ಸೇರುವಂಥದ್ದು. ಆ ನೀರು ಹರಿದು ಹೋಗುವಂಥ ನಿರ್ಮಾಣವಾಗುವಂಥ ಆ ದೃಶ್ಯ ಅದನ್ನ ನೋಡಲಿಕ್ಕೆ ಸಾವಿರಾರು ಜನರು ಬರುವಂಥದ್ದು ಪ್ರವಾಸಿಗರು. ಅಂದರೆ ಒಂದು ನಯಾಗರ ಫಾಲ್ಸ್ ಅಂತ ಏನು ಹೇಳ್ತಾರೆ, ಆ ರೀತಿಯಲ್ಲಿ ಕಂಡು ಬರ್ತಿರುವಂಥದ್ದು ಈ ದೃಶ್ಯ. ಇದು ಕೊಡಗಿನ ಅತ್ಯಂತ ಸಣ್ಣ ಜಲಾಶಯ. ಅಂದರೆ ಕೇವಲ 0.8 TMC ನೀರು ಸಂಗ್ರಹ ಸಾಮರ್ಥ್ಯದ ಜಲಾಶಯ ಇದು. ಸಾಮಾನ್ಯವಾಗಿ ಜೂನ್ ಜುಲೈ ತಿಂಗಳಲ್ಲಿ ಭರ್ತಿಯಾಗುವಂಥದ್ದು ಸಾಮಾನ್ಯ. ಆದರೆ ಇದು ಮುಂಗಾರು ಪೂರ್ವ ಮಳೆಗೆ ಮೇ ತಿಂಗಳಲ್ಲೇ ಭರ್ತಿಯಾಗಿರುವಂಥದ್ದು ವಿಶೇಷ. ಅದು ಇಲ್ಲಿ ಸಾಮಾನ್ಯವಾಗಿ ಸ್ಥಳೀಯರು ಬಂದವರು ಹೇಳ್ತಾ ಇದ್ದಾರೆ, ನನ್ನ ಜೀವಮಾನದಲ್ಲಿ ಇಷ್ಟೊಂದು ಬೇಗ ಈ ಜಲಾಶಯ ಭರ್ತಿಯಾಗಿದೆ ನೋಡಿಲ್ಲ ಅಂತ ಹೇಳಿ. ಅಷ್ಟು ಬೇಗ ಭರ್ತಿಯಾಗಿದೆ. ಆದ್ದರಿಂದ ಬರುವಂಥ ಪ್ರವಾಸಿಗರಿಗೆ ಕೂಡ ನೋಡಲಿಕ್ಕೆ ಉತ್ತಮವಾಗಿದೆ. ಅದರಿಂದ ಸಾಕಷ್ಟು ಪ್ರವಾಸಿಗರು ನೀವು ನೋಡ್ಬೋದು, ಬಂದು ಸರದಿಯಲ್ಲಿ ನಿಂತು ನೋಡಿ ಹೋಗ್ತಾ ಇರುವಂಥದ್ದು. ಇದು ನೋಡಲಿಕ್ಕಾಗಿ ಪ್ರವಾಸಿಗರಿಗೆ ಸಾಕಷ್ಟು ಸ್ಥಳಾವಕಾಶವನ್ನು ಇಲ್ಲಿ ಮಾಡಲಾಗಿದೆ. ಇಲ್ಲೇ ಬಂದು ಈ ಸೇತುವೆ ಥರ ಇದೆ, ಇಲ್ಲಿ ಬಂದು ನಿಂತು ನೋಡಿ ಆನಂದಿಸಿ ಫೋಟೋ ತಗೊಂಡು ಹೋಗ್ತಾರೆ. ಸಾಕಷ್ಟು ಜನರು ಕಳೆದ 2 ದಿವಸಗಳಿಂದ ಬರ್ತಾ ಇದ್ದಾರೆ. ಅಂದರೆ ಕೇವಲ 3 ದಿವಸದ ಮಳೆಗೆ ಈ ಚಿಕ್ಲಿಹೊಳೆ ಜಲಾಶಯ ಏನಿದೆ ಇದು ಭರ್ತಿಯಾಗಿರುವಂಥದ್ದು. ಒಟ್ಟಾರೆ ಜಿಲ್ಲೆಯಾದ್ಯಂತ ಸುರಿದಂಥ ಈ ಭಾರೀ ಮಳೆಗೆ ಜಲಾಶಯ ಭರ್ತಿಯಾಗಿದೆ. ಈ ಮಳೆ ಇಂದು ಇದೇ ರೀತಿ ಮುಂದುವರಿಯಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನು ಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.
ನಮಸ್ಕಾರ ವೀಕ್ಷಕರೇ, ಇದು ಬಿಗ್ ಬ್ರೇಕಿಂಗ್. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಕೊಡಗಿನಲ್ಲಿ ಮಳೆಯ ಆರ್ಭಟಕ್ಕೆ ಭಾರಿ ಅವಾಂತರ ಸೃಷ್ಟಿಯಾಗಿದೆ. ಗಾಳಿ ಮಳೆಗೆ ಮರದ ಕೊಂಬೆ ಬಿದ್ದು ಬೆಳೆಗಾರ ಮೃತಪಟ್ಟಿರ್ತಕ್ಕಂಥ ಘಟನೆ ನಡೆದಿದೆ. ಕೊಡಗಿನ ವಿರಾಜಪೇಟೆ ತಾಲೂಕಿನ ಮಾಲ್ದಾರೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಪೊನ್ನಚಂಡ ವಿಷ್ಣು ಬೆಳ್ಳಿಯಪ್ಪ ಅನ್ನುವಂಥ ವ್ಯಕ್ತಿ ಮೃತಪಟ್ಟಿದ್ದಾರೆ. ಮನೆಯಿಂದ ಹೊರಗಡೆ ಬರ್ತಿದ್ದಂಗೆ ಮರದ ಕೊಂಬೆ ಮುರಿದು ಬಿದ್ದು ತಲೆಗೆ ಗಂಭೀರ ಗಾಯವಾಗಿ ಈ ವ್ಯಕ್ತಿ ಮೃತಪಟ್ಟಿದ್ದಾರೆ. ಸಿದ್ದಾಪುರ ಆಸ್ಪತ್ರೆಗೆ ದಾಖಲು ಮಾಡಿದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ರೈತ ಮೃತಪಟ್ಟಿದ್ದಾರೆ. ನೋಡಿ, ಅವ್ರು ಮನೆಯಲ್ಲೇ ಇದ್ದರು, ಮಳೆ ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಒಂದು 2 ನಿಮಿಷಕ್ಕೆ ಅಂತ. ಹೊರಗಡೆ ಬಂದಾಗ ಮರ ಮುರ್ಕೊಂಡು ಬಿದ್ದು ಮೃತಪಟ್ಟಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಕೊಡಗು ಪ್ರತಿನಿಧಿ ಅನು ಕಾರ್ಯಪ್ಪ ಫೋನ್ ಕನೆಕ್ಟ್ ಆಗಿದ್ದಾರೆ. ಅನು ಕಾರ್ಯಪ್ಪ, ಮನೆ ಮೇಲೆ ಬಿದ್ದಿದ್ರೆ ಬಹುಶಃ ಇನ್ನಷ್ಟು ಅನಾಹುತ ಆಗ್ತಿತ್ತು ಅಂತ ಅನ್ಸುತ್ತೆ. ಈ ವ್ಯಕ್ತಿ ಮನೆಯಿಂದ ಹೊರಗಡೆ ಬಂದರು, ಅವರ ಮೇಲೆ ಮರ ಮುರ್ಕೊಂಡು ಬಿದ್ದು ವ್ಯಕ್ತಿ ಮೃತಪಟ್ಟಿದ್ದಾರೆ ಅಂತ ಹೇಳುವಂಥದ್ದು. ಸೊ ಈಗ ಅಲ್ಲಿ ತೆರವು ಕಾರ್ಯಾಚರಣೆ ನಡೆದಿದೆಯಾ? ಮನೆ ಒಳಗಿದ್ದ ಬೇರೆ ಯಾರೆಲ್ಲ ಇದ್ರು ಅವ್ರನ್ನ ರಕ್ಷಣೆ ಮಾಡಿದ್ದಾರಾ? ಏನು ಕತೆ? ಶ್ರೀಲಕ್ಷ್ಮಿ, ಇದು ಮಳೆ ಸ್ವಲ್ಪ ಕಡಿಮೆ ಆಗಿದೆ ಕೊಡಗು ಜಿಲ್ಲೆಯಾದ್ಯಂತ. ಆದ್ರೆ ಗಾಳಿ ಇದೆ, ಗಾಳಿಗೆ ಈ ಮರಗಳು ಬೀಳುವಂತದ್ದು, ವಿದ್ಯುತ್ ಕಂಬಗಳು ಬೀಳುವಂತದ್ದು ಆಗ್ತಾ ಇದೆ. ಈ ವಿಷ್ಣು ಬೆಳ್ಳೆಪ್ಪ ಅಂತ ಹೇಳುವವರು ಇವತ್ತು ಬೆಳಿಗ್ಗೆ ಮನೆಯಿಂದ ಹೊರಗೆ ಬರುವಾಗ ದಿಢೀರಾಗಿ ಮನೆ ಮುಂಭಾಗ ಇದ್ದಂತ ಮರ ಬಿದ್ದಿರುವಂತದ್ದು. ಈ ಸಂದರ್ಭ ಗಂಭೀರವಾಗಿ ಗಾಯ ಆಗಿತ್ತು. ನಂತರ ಸಿದ್ದಾಪುರ ದಾಖಲು ಮಾಡಲಾಗಿತ್ತು. ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ, ಅವರು ಮೃತಪಟ್ಟಿದ್ದಾರೆ. ಬೇರೆ ಯಾವುದೇ ಅವರಿಗೆ ತೊಂದರೆ ಆಗಿಲ್ಲ. ಅಂದ್ರೆ ಮನೆ ಮುಂಭಾಗಕ್ಕೆ ಬಿದ್ದಿರುವಂತದ್ದು, ಮನೆಗೆ ಯಾವುದೇ ಹಾನಿ ಆಗಿಲ್ಲ. ಮನೆ ಎದುರು ಇವ್ರು ಬಂದಿದ್ದಕ್ಕೆ ಅವರ ಮೇಲೆ ಮರ ಬಿದ್ದಿದೆ. ಅಂದ್ರೆ ಈಗ ವಿಪರೀತ ಗಾಳಿ ಮಳೆ ಇರೋದ್ರಿಂದ ಎಚ್ಚರದಿಂದ ಓಡಾಡ್ಬೇಕಂತ ಹೇಳಿ ಜಿಲ್ಲಾಡಳಿತ ಈಗಾಗಲೇ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದೆ. ಅಂದ್ರೆ ಮರಗಳು ಗಾಳಿ ಜಾಸ್ತಿ ಇದೆ, ಅದರಿಂದ ಮರಗಳು ಬೀಳ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅನು ಕಾರ್ಯಪ್ಪ ಡೀಟೇಲ್ಸ್ಗಾಗಿ. ಕೊಡಗು ಜಿಲ್ಲೆಯಲ್ಲೂ ಕೂಡ ಸಿಕ್ಕಾಪಟ್ಟೆ ಮಳೆ ಸುರಿತಾನೆ ಇದೆ. ಮಳೆಯ ಎಫೆಕ್ಟ್ಗೆ ಚಿಕ್ಲಿಹೊಳೆ ಜಲಾಶಯ ಭರ್ತಿಯಾಗಿದೆ. 1 ತಿಂಗಳ ಮೊದಲೇ ಚಿಕ್ಲಿಹೊಳೆ ಡ್ಯಾಮ್ ಭರ್ತಿಯಾಗಿದೆ. ಜಲಾಶಯದಿಂದ ಹೊರಹರಿವು ಹೆಚ್ಚಳವಾಗಿದೆ. ಪ್ರವಾಹದ ಭೀತಿ ಎದುರಾಗಿದೆ. ಮಳೆ ಬಂತು, ಮಳೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ಅಂತ ಒಂದು ಕಡೆ ಜನಕ್ಕೆ ಖುಷಿ ಆದರೆ ಮತ್ತೊಂದು ಕಡೆ ಪ್ರವಾಹದ ಭೀತಿ ಎದುರಾಗಿದೆ. ಚಿಕ್ಲಿಹೊಳೆ ಜಲಾಶಯ ನೋಡೋದಕ್ಕೆ ಎಷ್ಟು ಸುಂದರವಾದ ಜಲಾಶಯ, ಜಲಪಾತ ಕೂಡ. ಆದರೆ ಈ ಜಲಾಶಯ ಸಾಕಷ್ಟು ಮೊದಲೇ ಭರ್ತಿಯಾಗಿದೆ. ಈಗ ತಿಂಗಳ ಮೊದಲೇ 1 ತಿಂಗಳು ನಂತರ ಅಂದರೆ ಜೂನ್ ಎಂಡಿಗೆಲ್ಲ ಭರ್ತಿ ಆಗ್ತಾ ಇತ್ತು. ಈ ಸರಿ ಮೇ ಎಂಡಿಗೆ ಭರ್ತಿ ಆಗಿಬಿಟ್ಟಿದೆ. ಈಗ ಇನ್ನೂ ಸಿಕ್ಕಾಪಟ್ಟೆ ಮಳೆ ಬಂದರೆ ಏನು ಗತಿ ಅಂತ ಪ್ರವಾಹದ ಭೀತಿ ಎದುರಾಗ್ತಾ ಇದೆ. ಹೊರಹರಿವು